ಹಲೋ ಫ್ರೆಂಡ್ಸ್, ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಹೆಂಗಿದ್ರಿ? ಕೆಲಸ ಎಲ್ಲ ಆಗೈತ್ರಿ. ನಮ್ದಂತೂ ಇವತ್ತು ಸಂಡೇ, ಕೆಲಸ ಎಲ್ಲ ಮುಗೀತು. ಈಗ ಮನೆಯಲ್ಲಿ ಖಾಲಿ ಇದ್ದೀವಿ. ಮಕ್ಕಳು ಕೂಡ ಮನೆಯಲ್ಲಿದ್ದಾರೆ. ತಿನ್ನೋಕೆ ಏನಾದರೂ ಮಾಡಿಕೊಡು ಅಂತ ಕೇಳಕತ್ತಾರ. ಅದಕ್ಕೋಸ್ಕರ ಏನಾದರೂ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಏನು ಮಾಡಬೇಕು ಅಂತಂದರೆ, ಮೊನ್ನೆ ನಿಪ್ಪಟ್ಟು ಕೇಳಿದ್ರು, ನಿಪ್ಪಟ್ಟು ಮಾಡಿಕೊಟ್ವಿ. ಹಾಗೆ ಇವತ್ತು ಮೊನ್ನೆ ಜಾತ್ರೆಗೆ ಹೋದಾಗ ಡಾಣಿ ತೊಗೊಂಡು ಬಂದಿದ್ವಿ. ಅವು ಡಾಣಿ ಭಾಳ ಕ್ರಿಸ್ಪಿಯಾಗಿ ತುಂಬಾ ರುಚಿಕರವಾಗಿತ್ತು. ಅದೇ ರೀತಿ ಡಾಣಿನ ಮಾಡಿಕೊಡು, ಖಾಲಿ ಆದವು ಅದೇ ರೀತಿ ಮಾಡಿಕೊಡು ಅಂತ ಕೇಳಕತ್ತಾರ. ಅದಕ್ಕೋಸ್ಕರ ಮಾಡಬೇಕು ಅಂತ ನಾನು ಈಗ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಬನ್ನಿ ಅದು ಹೇಗೆ ಮಾಡೋಣ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಮೊದಲಿಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಚಾನಲ್ನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಏನು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ಮೊದಲನೇದಾಗಿ ನಾನು ಇದು ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಜಲ್ಡಿ ಹಿಡಿದಿಟ್ಕೊಂಡಿದ್ದೀನಿ ನಾನು ಹಿಟ್ಟನ್ನು. ಈಗಿದು ಮುಕ್ಕಾಲು ಬಟ್ಲು ಇದೆ, ಮುಕ್ಕಾಲು ಕಪ್ ಇದೆ ಕಡಲೆಬೇಳೆ ಹಿಟ್ಟು, ಹಸಿ ಕಡಲೆಬೇಳೆ ಹಿಟ್ಟು, ಬಜ್ಜಿಗೆಲ್ಲ ಯೂಸ್ ಮಾಡ್ತೀರಲ್ಲ ಅಂಥದ್ದು, ಅದನ್ನು ಹಾಕ್ಕೊಂಡಿದ್ದೀನಿ. ಪೂರ್ತಿ ಅಕ್ಕಿ ಹಿಟ್ಟಾದ್ರೆ ಪೂರ ಕ್ರಿಸ್ಪಿಯಾಗಿ ಬರ್ತಾವೆ, ಪೂರ್ತಿಯಾಗಿರಲ್ಲ. ಕಡಲೆಬೇಳೆ ಹಿಟ್ಟಂದ್ರೆ ಪೂರ ಮೆತ್ತಗಾಗ್ಬಿಡ್ತಾವೆ, ಅದು ಕೂಡ ತಿನ್ನೋಕೆ ರುಚಿ ಅನಿಸಲ್ಲ. ಅದಕ್ಕೆ ಎರಡೂ ಮಿಕ್ಸ್ ಮಾಡಿಬಿಟ್ರೆ ಎರಡೂ ಈಕ್ವಲ್ ಆಗುತ್ತೆ. ಈ ಕಡೆ ಗಟ್ಟಿನೂ ಇರೋದಿಲ್ಲ, ಈ ಕಡೆ ಪೂರ ಮೆತ್ತಗೂ ಇರಲ್ಲ. ಮೀಡಿಯಮ್ ಆಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ಎರಡನ್ನೂ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಮತ್ತು ಒಂದೇ ಒಂದು ಚಿಟಿಕೆ ನೋಡಿ, ಭಾಳನೂ ಅಲ್ಲ, ಇಷ್ಟೇ ಸಾಕು. ಸೋಡಾ, ಭಾಳ ಸೋಡಾ ಪುಡಿನೂ ಬೇಡ, ಸ್ವಲ್ಪ ಆದರೆ ಸಾಕು. ಈಗ ಇದನ್ನೆಲ್ಲದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಎಲ್ಲ ಖಾರ ಏನು ಬೇಡ, ನಾನೀಗ ಸಾದಾ ಪ್ಲೇನಲ್ಲಿ ಮಾಡ್ತಾಯಿದ್ದೀನಿ. ಆದರೆ ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೋಬೇಕು. ಕಲರ್ ಬರಲಿ ಅಂತೇಳ್ಬಿಟ್ಟು, ಸ್ವಲ್ಪ ಹಳದಿಯಾಗಿ ಬರಲಿ ಅಂತೇಳ್ಬಿಟ್ಟು ನಾನು ಒಂದು ಕಾಲು ಚಮಚ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ, ಮತ್ತೇನಿಲ್ಲ. ನಾನು ಖಾರ ಗೀರ ಏನೂ ಹಾಕ್ಕೊಂಡಿಲ್ಲ. ಈಗ ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳ್ರಿ. ಪೂರ ಗಟ್ಟಿನೂ ಮಾಡ್ಕೋಬಾರ್ದು, ಪೂರ ನೀರನ್ನು ಮಾಡ್ಕೋಬಾರ್ದು. ನೋಡಿರಿ, ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೋಬೇಕು. ನೋಡಿ, ಪೂರ ಗಟ್ಟಿನೂ ಅಲ್ಲ, ಪೂರ ಮೆತ್ತಗೂ ಅಲ್ಲ, ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀವಿ. ಈಗ ಇದನ್ನು ಚಕ್ಲಿ ಡಾಣಿ ಎದ್ರಾಗಲ್ಲಿ ಹಾಕೋದು ಅಂದರೆ, ನೀವು ಚಕ್ಲಿ ಮಾಡ್ತೀರಲ್ಲ ಒಳ್ಳು, ಅದರಲ್ಲೇ ಈ ಡಾಣಿನ ಮಾಡೋದು. ಅದಕ್ಕೆ ಒಳಗಡೆ ಹಾಕೋಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿರಿ. ನಾನು ಈ ರೀತಿ ಇಡಬೇಕು. ಇಲ್ಲಿ ನೋಡ್ರಿ, ಈ ಥರದ್ದು ನನ್ನ ಹತ್ರ ಚಕ್ಲಿ ಮಾಡೋದು ಈ ಥರ ತೊಗೊಂಡು ಬಂದಿದ್ದೀನಿ ನಾನು. ಈ ಥರ ಇರುತ್ತಲ್ಲ, ನಾನು ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಡಾಣಿ ಥರ ಇರೋದನ್ನು ಪ್ಲೇಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಪೂರ್ತಿ ನೈಸನ್ನು ಹಾಕೋಬೇಡಿ, ಪೂರ್ತಿ ದೊಡ್ಡದನ್ನು ಹಾಕೋಬೇಡಿ, ಮೀಡಿಯಮ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಳಗಡೆ ಎಲ್ಲ ಒಂದು ರೌಂಡು ಎಣ್ಣೆನ ಹಚ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಳಗಡೆ ಎಲ್ಲ ರೌಂಡಾಗಿ ಎಣ್ಣೆನ ಹಚ್ಕೊಳ್ಬೇಕು. ಹಿಂಗೆ ಎಲ್ಲ ಕಡೆನೂ ಹಚ್ಚಿದಾದ್ಮೇಲೆ ಇದನ್ನು ಇಟ್ಟು, ಎಣ್ಣೆನ ನಾನು ಆಲ್ರೆಡಿ ಕಾಯೋಕೆ ಇಟ್ಟಿದ್ದೀನಿ. ಇದನ್ನು ಈ ರೀತಿ ಮುಚ್ಚಬೇಕು. ಇದರಲ್ಲೇ ಹಾಕಿಬಿಡ್ಬೋದು. ಸಪ್ರೇಟಾಗಿ ಹಾಕ್ಕೋತೀನಿ ಅಂತಂದರೆ ಬೇಡ, ಡೈರೆಕ್ಟಾಗಿ ಇದರಲ್ಲಿ ಯಾಕಂದರೆ ಏನೂ ಆಗಲ್ಲ, ಚೆನ್ನಾಗಿ ಬರ್ತಾವೆ. ನೋಡಿ, ಬರ್ತಾ ಇದ್ದಾವೆ ನೋಡ್ರಿ. ಮೀಡಿಯಮ್ಸ್ ಇಡ್ರಿ ಹುರಿನ, ಜೋರಾಗಿ ಹಿಡಿಯೋಕೆ ಹೋಗಬೇಡಿ.
ಮತ್ತು ಇನ್ನೊಂದು ಸ್ವಲ್ಪ ಇದೆ, ಆಮೇಲೆ ಹಾಕೊಳ್ಳೋಣ. ಇವೆಲ್ಲ ಬಬಲ್ಸ್ ಏನಿರ್ತವೆ ಅದು ಹೋಗಿ ಕ್ಲಿಯರ್ ಆಗಿ ಚಕ್ಲಿ ನಮಗೆ ಕಾಣಿಸೋವರೆಗೂ ನೀವು ಕೈ ಆಡ್ಸೋಕೆ ಹೋಗಬೇಡಿ, ಯಾಕಂದರೆ ಮುರ್ಕೊಂಡ್ಬಿಡುತ್ತದು. ಬೆಂದಿದೆ, ಇನ್ನೊಂದು ಸೈಡನ್ನು ನಾವು ಒಳಿಸಿ ಹಾಕ್ಕೋಬೇಕು. ಸ್ವಲ್ಪ ಹುಷಾರಾಗಿ ಹಾಕ್ಕೊಡ್ರಿ, ಎಣ್ಣೆ ಸಿಡಿಬಾರ್ದು. ನಿಧಾನಕ್ಕೆ ಈ ರೀತಿಯಾಗಿ ಒಳಿಸಿ ಹಾಕ್ಕೊಡ್ರಿ. ಭಾಳ ಕ್ರಿಸ್ಪಿಯಾಗಿದಾವೆ. ಒಂದು ರೌಂಡ್ ಹಾಕ್ಕೊಳ್ಳೋಣ. ಸಾಕು, ಮತ್ತೆ ಆಮೇಲೆ ಹಾಕೋತೀನಿ ನಾನು. ಈಗ ಒಂದು ರೌಂಡ್ ಕರ್ಕೊಂಡೆ. ಇದು ಸ್ವಲ್ಪ ಮೀಡಿಯಮ್ ಆಗಿ ಕರ್ಕೊಂಡಿದ್ದೀನಿ ನೋಡಿರಿ. ಕಲರ್ ಚೇಂಜ್ ಗೊತ್ತಾಗುತ್ತೆ ನಿಮ್ಗೆ. ಆರಿದ ಮೇಲೆ ಕಟ್ಟಗಾಗುತ್ತದು, ಅದಕ್ಕೆ ನಾನು ಜಲ್ದಿನ ತಗೊಂಡಿನಿ. ಪುರಿನ ಸಣ್ಣ ಎತ್ಕೊಂಡಿದ್ದೀನಿ. ಆಯ್ತು, ಹಿಟ್ಟು ಮುಗಿ ಮತ್ತೆ ತಗೊಂಡೋಗತ್ತೀನಿ ನೋಡ್ರಿ ನಾನು. ಈಗ ಇದು ಲಾಸ್ಟಲ್ಲಿ ಉಳಿದಿರುವಂಥ ಹಿಟ್ಟು ಅದ್ರ ಒಳಗಡೆ. ಈಗ ಇದನ್ನ ಏನು ಮಾಡ್ತೀನಿ ಅಂತಂದರೆ ಈ ರೀತಿಯಾಗಿ ಮಾಡಿ ಸ್ವಲ್ಪ ಹಿಟ್ಟು ತೊಗೊಳ್ರಿ. ಈ ರೀತಿಯಾಗಿ ಮಾಡಿ ರೌಂಡಾಗಿ ಮಾಡಿ ಹಾಕ್ರಿ. ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕೋಡ್ಬಳೆ ಟೈಪು ಇಲ್ಲಿ ನೋಡ್ರಿ. ಈ ಥರ ಮಾಡಿ ಈ ಥರ ಕರಿಬೇಕು. ಇವನು ಕೂಡ ಹೇಗೆ ಬರ್ತಾವೆ ನೋಡೋಣ. ಚೆನ್ನಾಗಿ ಬರ್ತಾವಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರ್ತಾವೆ. ನೋಡ್ರಿ ಈ ರೀತಿಯಾಗಿ ಕೆಂಪಗ ಬರ್ತಾವೆ. ಇವನು ಕರೆದು ತಕೊಂಡು ಗ್ಯಾಸ್ ಆಫ್ ಮಾಡಿರೋಣ. ಅಷ್ಟನ್ನು ತೆಗೆದುಕೊಡ್ರಿ. ನೋಡ್ರಿ ನಮ್ಮ ಚಕ್ಲಿ ಇದು ದಾಣಿ ಚಕ್ಲಿನೇ ಬರುತ್ತೆ ಬಾಯಾಗ. ದಾಣಿ ಎಷ್ಟು ಚೆನ್ನಾಗಿ ಬಂದವು, ಕುರುಕುರುನು ಅಂತವು. ಕುರುಕುರುನು ಅಂತವು. ಒಂದೇ ಒಂದು ಬಟ್ಲು ತೊಗೊಂಡಿದ್ದೀವಿ ನೋಡಿ ನಾವು. ಅದರಲ್ಲಿ ಇಷ್ಟಕ್ಕೊಂದು ದಾಣಿಗಳು ಆಗ್ಯಾವು. ಇವು ಕೂಡ ಚೆನ್ನಾಗಾಗ್ಯಾವ ನೋಡ್ರಿ. ಇಷ್ಟೆಲ್ಲ ಚೆನ್ನಾಗಾಗ್ಯಾವು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಡ್ರಿ ಇದೇ ರೀತಿಯಾಗಿ. ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತಾ ಮಾಡೋಕೆ. ಆದರೂ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು, ಅದಕ್ಕೆ ನಾನು ನಿಮ್ಗೆ ವಿಡಿಯೋನ ಶೇರ್ ಮಾಡಿದೆ. ಇದೇ ರೀತಿಯಾಗಿ ಮಾಡ್ಕೊಂಡು ನೋಡ್ರಿ. ರುಚಿ ಬಂದರೆ ದಯವಿಟ್ಟು ಇಷ್ಟ ಆಗಿದೆ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ನಾನು. ಅಲ್ಲಿವರೆಗೂ ನಮಸ್ಕಾರ.